ಹಾಯ್ ಫ್ರೆಂಡ್ಸ್, ನಮ್ಗೆ ಇನ್ನೂ ಮಟನ್ ಹಾಕಿಲ್ಲ. ಅಲ್ಲಿ ತೋರಿಸಿ, ಅಲ್ಲಿ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಬ್ಯಾಟ್ಸ್ಮನ್ ನಂಗೆ ಹುಷಾರಿಲ್ಲದಷ್ಟೇ ನಮ್ಮ ಮೇಲೆ ಎಲ್ಲಿಲ್ದ ಪ್ರೀತಿ ಬಂದ್ಬಿಟ್ಟಿತ್ತು. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಹೆಣ್ಮಗು ಇರ್ಬೇಕು ತಂದೆ ಕಾ ಅಂತ ಹೇಳ್ಬಿಟ್ಟು. ಗಂಡು ಮಕ್ಳು ಇದ್ರೂ ಮಾಡೋರು ಮಾಡ್ತಾರೆ, ಪ್ರೀತಿ ಇರ್ಬೇಕಷ್ಟೇ. ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ಜ್ವರ ವಾಸಿಯಾಗಿಲ್ಲ, ನಮ್ಮ ಮಕ್ಕಳೆಲ್ಲ ಬಲಂದ್ ಮಾಡಿ ಹಾಸ್ಪಿಟಲ್ ಕಳಿಸಿದ್ರು. ಸರಿ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಗಳು ಇಸ್ಕೊಂಡು ಬರೋಷ್ಟೊಳಗೆ ನಮ್ಮ ಬ್ಯಾಟ್ಸ್ಮನ್ ಎಲ್ಲೂ ನಾವು ಪಾಪ ಬಂದ ತಕ್ಷಣ ಮಾತ್ರ ಕೊಟ್ಟು ತಿನ್ನು ಪಾಪ ಅನ್ನೋ ಬಂದ್ಬಿಟ್ಟು ನಮ್ಮ ಅಣ್ಣವ್ರದ್ದು ದೊಡ್ಡ ದೇವ್ರುಗಳು ಮನೆ ದೇವಸ್ಥಾನ ಹತ್ರ ನೀಟಾಗಿ ಕಳಶ ಎಲ್ಲ ಇಕ್ಕಿ ಪೂಜೆ ಮಾಡಿದ್ರು. ಇನ್ನೇನು ಇದೆಲ್ಲ ಆಗೋ ಪಟ್ಟಿಗೆ ಸ್ವಲ್ಪ ಟೈಮ್ ಕೂಡ ಓವರ್ ಆಗಿತ್ತು. ಸರಿ ಮಕ್ಕಳೆಲ್ಲ ಹೊಟ್ಟೆ ಇಸ್ಕೊಂಡಿರ್ತಾರೆ ಅಂತ ಫಸ್ಟ್ ಅವ್ರಿಗೆ ಅಡುಗೆ ಮಾಡಿಬಿಟ್ಟು ಫಸ್ಟ್ ಊಟ ಬಡಿಸಿ ಮಕ್ಳಿಗೆ ಊಟ ಮಾಡಿಸಿದ್ರೆ ಅವನ್ನೆಲ್ಲ ಮಲಗಿಸಿ ಪಾಕ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಾಕ ಸ್ವಲ್ಪ ಗಟ್ಟಿ ಆಯಿತು ಅಂದ್ಬಿಟ್ಟು ನಮ್ಮ ಅಣ್ಣ ಹಸಿಟ್ಟು ಸ್ವಲ್ಪ ಹಾಕಿದ್ದು ಫುಲ್ ಗಟ್ಟಿ ಆಗೋಯ್ತು. ಆಮೇಲೆ ಹಂಗೆ ಹಿಂಗೆ ಫೈನಲ್ ಆಗಿ ಬೆಲ್ಲದ ಜಗಳಂತೂ ರೆಡಿ ಮಾಡಿದ್ದೆ. ಇವೆಲ್ಲ ಕಷ್ಟಪಟ್ಟು ಮಾಡೋಷ್ಟೊಳಗೆ ಮಳೆ ಫುಲ್ಲು ಗುಡುಗು ಮುಂಚು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ನೈಟು ಅದು ಮಲ್ಕರೆ ಅಂತೆಲ್ಲ ಮಲ್ಕೊಂಡು ಬೆಳಗ್ಗೆನೇ ದೀಪಗಳು ಹೊರಕ್ಕೆ ಸ್ಟಾರ್ಟ್ ಮಾಡಿದರೆ 3-4 ದೇವ್ರಕ್ಕೆ ದೀಪಗಳು ಹೊರ್ಕೊಂಡು ಹೋಗಿ ಬರೋಕೆ ನಮ್ಮ ಅಣ್ಣು ಅತ್ತಿಗೆ ಎಲ್ಲ ಫುಲ್ ಸುಸ್ತಾಗೋದ್ರು. ಇವತ್ತಿನ ಕತೆ ಎಷ್ಟು ಫ್ರೆಂಡ್ಸ್, ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಮಾಡೋದನ್ನ ಮರಿಬೇಡಿ.